ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕೀಶ್ ಯೂಟ್ಯೂಬ್ ಚಾನಲ್. ಟಿಕ್ ಟಾಕ್ ಬ್ಯಾನ್ ಆದಮೇಲೆ ಟಿಕ್ ಟಾಕ್ ವಿಡಿಯೋಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ಟಿಕ್ ಟಾಕ್ ವಿಡಿಯೋನ ಯಾವ ಥರ ಬ್ಯಾನ್ ಆದಮೇಲೆ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಆ ಒಂದು ವಿಡಿಯೋದಲ್ಲಿ ನೋಡ್ಬಿಟ್ಟು ತುಂಬ ಜನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಆದರೆ ಕೆಲವೊಂದಷ್ಟು ಜನ ನನ್ನ ವೀಡಿಯೋಸ್ಗಳು ಓಪನ್ ಆಗ್ತಾಯಿಲ್ಲ ಬ್ರೋ, ಹೆಂಗಾದ್ರು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಒಂದು ಯಾವುದಾದ್ರು ಒಂದು ದಾರಿ ಇದ್ದರೆ ತೋರಿಸಿ ಅಂತ ತುಂಬ ಜನ ಕೇಳಿದಿರಿ. ಸೊ ಅದಕ್ಕೋಸ್ಕರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮೊಂದು ಟಿಕ್ ಟಾಕ್ ವಿಡಿಯೋನ ಹೆಂಗೆ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ವೀಡಿಯೋಸ್ಗಳು ಸರ್ಚ್ ಮಾಡೋರು ಸಿಗ್ತಾಯಿಲ್ಲ ಅಂತಂದರೆ ಯಾವ ಥರ ನೀವು ಸರ್ಚ್ ಮಾಡಿಬಿಟ್ಟು ಅದು ಬರೋಂಗೆ ಮಾಡೋದು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಸ್ಪಾನ್ಸರ್ ಮಾಡಿರೋದು ಕ್ಯಾಶ್ ಕರೋ ಅಪ್ಲಿಕೇಶನ್ ಅವರು. ಸೊ ಹೊಸ ವರ್ಷ ಬಂದುಬಿಡ್ತು. ಸೊ ಇವಾಗ ಹೊಸ ವರ್ಷ ಬಂದಿರೋದ್ರಿಂದ ಅಮೆಝಾನು, ಫ್ಲಿಪ್ಕಾರ್ಟು, ಮಿಂತ್ರದಲ್ಲೆಲ್ಲ ನಿಮಗೆ ಒಳ್ಳೊಳ್ಳೆ ಆಫರ್ಸ್ಗಳಿಗೆ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಸೊ ನೀವು ಕ್ಯಾಶ್ ಕರೋಯಿಂದ ನೀವೇನಾದರೂ ಪರ್ಚೇಸ್ನ ಮಾಡಿದ್ರೆ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ಕ್ಯಾಶ್ ಕರೋ ಒಂದು ಕೂಪನ್ ಥರ ಅಂತಲೇ ಹೇಳ್ಬೋದು. ಸೊ ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನೀವು ನಿಮಗೆ 25 ರೂಪೀಸ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಆ ಒಂದು ದುಡ್ಡನ್ನು ನೀವು ಬ್ಯಾಂಕಿಗೆ ನೀವು ಡೈರೆಕ್ಟಾಗಿ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು. ಸೊ ಈ ಒಂದು ಅಪ್ಲಿಕೇಶನ್ ನೀವು ಯಾವ ಥರ ನೀವು ಪರ್ಚೇಸ್ ಮಾಡೋದು ಅಂತಾರೆ ಸಿಂಪಲ್. ಕ್ಯಾಶ್ ಕರೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ನಿಮ್ಗೆ ಯಾವ ಒಂದು ವೆಬ್ಸೈಟ್ ಬೇಕು, ಇವಾಗ ಅಮೆಝಾನ್ ಅಂದರೆ ಅಮೆಝಾನ್ ಸರ್ಚ್ ಮಾಡಿಬಿಟ್ಟು ಅದ್ರ ಮೇಲೆ ನೀವು ಆರೆಂಜ್ ಕಲರ್ದು ಒಂದು ಸಿಂಬಲ್ ಇರುತ್ತೆ. ಸೊ ಒಂದು ಬಟನ್ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನೀವು ನಾರ್ಮಲ್ ಆಗಿ ನೀವೇನು ಪರ್ಚೇಸ್ ಮಾಡ್ತೀರಾ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಸೊ ಆ್ಯಂಡ್ ಅದರಲ್ಲಿ ನೀವು ಪರ್ಚೇಸ್ ಮಾಡಿದ್ಮೇಲೆ ನಿಮಗೆ ನಿಮ್ಮ ಒಂದು ಅರ್ನಿಂಗ್ಸ್ನ ನೀವು ನೋಡಬೇಕು ಅಂತಾರೆ ಗೋ ಟು ಮೈ ಅರ್ನಿಂಗ್ಸ್ ಅಂತ ಇದೆ ನೋಡಿ. ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ನೀವು ಎಷ್ಟು ಅರ್ನಿಂಗ್ಸ್ನ ಮಾಡಿದ್ದೀರಾ, ಕ್ಯಾಶ್ ಬ್ಯಾಕ್ ಎಷ್ಟು ನಿಮ್ಗೆ ಬಂದಿದೆ ಅನ್ನೋದನ್ನ ನೀವು ಅಲ್ಲಿ ನೀವು ಗೋ ಟು ಮೈ ಅರ್ನಿಂಗ್ಸಲ್ಲಿ ನೀವು ನೋಡ್ಕೋಬೋದು. ಸೊ ಈ ಥರ ನೀವು ಕ್ಯಾಶ್ ಕರೋ ಅಪ್ಲಿಕೇಶನಲ್ಲಿ ಮುಖಾಂತರ ನೀವು ಡೌನ್ಲೋಡ್ ಮಾಡಿಕೊಂಡು ಸೊ ಅದ್ರ ಮುಖಾಂತರ ನೀವು ಪರ್ಚೇಸ್ನ ಮಾಡಿದ್ರೆ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ಮತ್ತೆ ತಡ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಚೆಕ್ಔಟ್ ಮಾಡಿ. ಜೊತೆಗೆ ಇದರಲ್ಲಿ ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಇರುತ್ತೆ. ಓಕೆ ಗೈಸ್, ನೀವು ಟಿಕ್ ಟಾಕ್ ವಿಡಿಯೋನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ನಾನು ಒಂದು ವೆಬ್ಸೈಟ್ ಹೇಳ್ತೀನಿ. ಆ ಒಂದು ವೆಬ್ಸೈಟ್ಗೆ ನೀವು ವಿಸಿಟ್ನ ಕೊಡಬೇಕಾಗುತ್ತೆ. ಯಾವುದಪ್ಪ ಒಂದು ವೆಬ್ಸೈಟ್ ಅಂತಂದರೆ onlinetik.com ಅಂತ ಅಂದ್ಬಿಟ್ಟು. ಸೊ ಈ ಒಂದು ವೆಬ್ಸೈಟ್ ಕೂಡ ನೀವು ಟಿಕ್ ಟಾಕ್ ವಿಡಿಯೋನ ಡೌನ್ಲೋಡ್ ಮಾಡ್ಕೋಬೋದು. ತುಂಬ ಜನ ನನಗೆ ಹೇಳಿರೋದೇನಪ್ಪ ಅಂತಂದರೆ ಸೊ ಬ್ರೋ ಇದರಲ್ಲಿ ಫಸ್ಟು ಬರ್ತಿತ್ತು ನಾವು ಸರ್ಚ್ ಮಾಡಿದಾಗ, ಇವಾಗ ನಾವು ವೀಡಿಯೋಸ್ಗಳನ್ನ ಸರ್ಚ್ ಮಾಡಿದ್ರೆ ಬರ್ತಾ ಇಲ್ಲ ಅಂತ ತುಂಬ ಜನ ಹೇಳಿದ್ದೀರಾ. ಏನಕ್ಕೆ ಬರ್ತಾ ಇಲ್ಲ ಅಂತ ಕೂಡ ಕಾರಣ ಹೇಳ್ತೀನಿ. ಫಸ್ಟ್ ಇವಾಗ ಈ ಒಂದು ವೆಬ್ಸೈಟ್ಗೆ ಹೆಂಗೆ ಹೋಗೋದು ಅಂತಂದರೆ ಗೂಗಲ್ ಹೋಗ್ಬಿಟ್ಟು onlinetik.com ಅಂತ ನೀವು ಸರ್ಚ್ ಮಾಡಿದ್ರೆ ಮೊದಲನೇ ವೆಬ್ಸೈಟ್ ಬರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ನಾನು ಡೆಸ್ಕ್ಟಾಪ್ ಸೈಟ್ನ ತಗೋತೀನಿ. ಒಂದು ನಿಮಿಷ ನಿಮ್ಗೆ ಈಸಿ ಆಗುತ್ತೆ ನೋಡೋದಕ್ಕೆ. ಸೊ ಇಲ್ಲಿ ಒಂದು ಸರ್ಚ್ ಬಾಕ್ಸ್ ಬರುತ್ತೆ ನೋಡಿ. ಇದರಲ್ಲಿ ನೀವು ಯೂಸರ್ ಐ ಡಿ ನೀವು ಯಾರದ್ದು ಬೇಕಾದ್ರೂ ನೀವು ಸರ್ಚ್ ಮಾಡ್ಬೋದು. ಇವಾಗ ನಾನು ಲಕೀಶ್ ಅಂತ ನಾನು ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದ್ರೆ ನನ್ನದು ವೀಡಿಯೋ ಬರಲ್ಲ. ಯಾಕೆ ಬರಲ್ಲ ಅಂತಲೂ ಕೂಡ ಕಾರಣ ಹೇಳ್ತೀನಿ. ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರಿ ಇಲ್ಲಿ ಸರ್ಚ್ ಮಾಡಿದ್ರೆ ನನ್ನ ವೀಡಿಯೋಸ್ಗಳು ಓಪನ್ ಆಗ್ತಾಯಿಲ್ಲ ಯಾಕೆ ಅಂತ ಕೇಳ್ತಾಯಿದ್ರಿ. ಸೊ ಅದಕ್ಕೆ ಉತ್ತರ ಇಷ್ಟೇ. ಇದರಲ್ಲಿ ನೀವು ಒಂದೇ ಸಲ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಇವಾಗ ಒಂದು ಸಲ ನೀವು ಲಕೀಶ್ ಅಂತ ಸರ್ಚ್ ಮಾಡಿದ್ರೆ ಎಕ್ಸಾಂಪಲ್ ಆ ವೀಡಿಯೋಗಳೆಲ್ಲ ಬರುತ್ತೆ, ಎಲ್ಲ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಮತ್ತೆ ನೀವು 3-4 ಸಲ ಹಿಂಗೆ ಟ್ರೈ ಮಾಡ್ತಾರೆ ಲಕೀಶ್ ಅಂತಂದರೆ ನಿಮ್ಗೆ ಸರ್ಚಲ್ಲಿ ಸಿಗೋದೇ ಇಲ್ಲ ವೀಡಿಯೋ. ಆಯಿತಾ, ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋ ಮಾಡಿದ್ದೆ ಟಿಕ್ ಟಾಕ್ ವೀಡಿಯೋ ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಬ್ಯಾನ್ ಆದಮೇಲೆ ಅಂತ. ಅದರಲ್ಲಿ ನೀವು ನೋಡ್ಬೋದು, ನಾನು ಸರ್ಚ್ ಮಾಡಿದ ತಕ್ಷಣ ನನ್ನ ವೀಡಿಯೋಸ್ಗಳೆಲ್ಲ ಬರ್ತಿತ್ತು. ಇವಾಗ ನಾನು ಸರ್ಚ್ ಮಾಡ್ತೀನಿ ನೋಡಿ, ನೋ ವೀಡಿಯೋಸ್ ಅಂತ ಬಂದ್ಬಿಡುತ್ತೆ. ಯಾಕೆ ಅಂತಂದರೆ ಇದೊಂದು ಪೇಯ್ಡ್ ವೆಬ್ಸೈಟ್. ಬೇಕಾದ್ರೆ ನೀವು ದುಡ್ಡು ಕೊಟ್ಬಿಟ್ಟು ಇದರಲ್ಲಿ ನೀವು ವೀಡಿಯೋಸ್ಗಳನ್ನ ನೀವು ವಾಪಸ್ ತಗೋಬೋದು. ಇವಾಗ ರೂಟು ಕೂಡ ಹೇಳ್ಬೇಕು ನಿಮಗೆ. ಈಗ ನಾನು ವೀಡಿಯೋಸ್ಗಳು ಬರ್ತಲ್ಲ, ಈಗ ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ನಾನು ಹೇಳಿರೋದೇ ಮುಖ್ಯವಾಗಿ ಟಿಕ್ ಟಾಕ್ ವಿಡಿಯೋ ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ. ನೀವು ಟಿಕ್ ಟಾಕ್ ವಿಡಿಯೋ ಅಪ್ಲೋಡ್ ಮಾಡಿರ್ತೀರಲ್ಲ, ಅಲ್ಲಿ ನೀವೇನಾದರೂ ಹ್ಯಾಶ್ಟ್ಯಾಗ್ ಹಾಕ್ಬಿಟ್ಟು ನೀವೇನಾದ್ರು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವು ಇಲ್ಲಿ ಟಿಕ್ ಟಾಕ್ ವಿಡಿಯೋನ ಡೌನ್ಲೋಡ್ ಮಾಡ್ಕೋಬೋದು. ಸೊ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಎಲ್ಲ ವಿಡಿಯೋದಲ್ಲಿ ಹ್ಯಾಶ್ಟ್ಯಾಗ್ ಹಾಕಿ ಅಂತ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ನಾನು ಯೂಸರ್ ಐ ಡಿಯಿಂದ ನಾನು ಸರ್ಚ್ ಮಾಡೋಕೆ ಹೋಗಲ್ಲ, ಹ್ಯಾಶ್ಟ್ಯಾಗ್ ಹಾಕ್ಬಿಟ್ಟು ಸರ್ಚ್ ಮಾಡ್ತೀನಿ, ಆವಾಗ ಬಂದೇ ಬರುತ್ತೆ. ಇವಾಗ ನಾನು ಹ್ಯಾಶ್ಟ್ಯಾಗ್ ಲಕೀಶ್ ಅಂತ ನಾನು ಸರ್ಚ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ. ಇವಾಗ ನಾನು ಯಾವ ವೀಡಿಯೋಗೆಲ್ಲ ಹ್ಯಾಶ್ಟ್ಯಾಗ್ ಹಾಕಿದ್ದೀನಿ ಎಲ್ಲ ವಿಡಿಯೋ ಬಂದ್ಬಿಡ್ತು ನೋಡಿ. ಓಕೆ, ಯಾರಿಗೆ ಟಿಕ್ ಟಾಕ್ ವಿಡಿಯೋ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬರ್ತಾ ಇಲ್ವೋ ಸೊ ಅವರು ಈ ಥರ ಆದರೂ ಸರ್ಚ್ ಮಾಡಿ ನೋಡಿ, ಬಂದರೂ ಬರ್ಬೋದು. ಆಯಿತಾ, ಬಂದರೂ ಬರೋದಲ್ಲ ಬಂದೇ ಬರ್ತದೆ. ಇವಾಗ ನಾನು ಬರಲಿಲ್ವಾ, ಸೊ ನೋಡಿ ಇಲ್ಲಿ ಎಲ್ಲ ವಿಡಿಯೋಗಳು ಕೂಡ ಇದೆ. ಲೋಡ್ ಮೋರ್ ಮೇಲೆ ನಾನು ಕ್ಲಿಕ್ ಮಾಡಿಬಿಟ್ಟು ಲೋಡ್ ಆಗ್ತದೆ. ಒಂದು ನಿಮಿಷ ಇರಿ ನೋಡಿ, ಬಂದೇ ಬರುತ್ತೆ. ಆಯಿತಾ, ಇವಾಗ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಸಿಂಪಲ್ಲು. ಜಸ್ಟ್ ಇದನ್ನು ಓಪನ್ ಮಾಡಿ, ಒಂದು ನಿಮಿಷ ಇರಿ, ಓಪನ್ ಮಾಡಿಬಿಟ್ಟು ಇಲ್ಲಿ ಡೌನ್ಲೋಡ್ ಅಂತಿದೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ವಿಡಿಯೋ ಪ್ಲೇ ಆಗಲ್ಲ, ಆದರೆ ಡೌನ್ಲೋಡ್ ಆಗುತ್ತೆ ನಿಮಗೆ ನೋಡಿ, ಕೆಳಗಡೆ ಡೌನ್ಲೋಡ್ ಆಗುತ್ತೋ. ಆಯಿತು, ನಾನು ಇವಾಗ ಓಪನ್ ಮಾಡ್ತೀನಿ. ಒಂದು ನಿಮಿಷ ಇರಿ, ಓಪನ್ ಮಾಡ್ತೀನಿ. ವಿಡಿಯೋ ನೋಡಿ ಬಂತು, ಇದು ಗ್ಯಾಲರಿಗೆ ಸೇವ್ ಆಗಿರುತ್ತೆ. ಆಯಿತಾ, ಈ ಥರ ನೀವು ಟಿಕ್ ಟಾಕ್ ವಿಡಿಯೋನ ನೀವು ಡೌನ್ಲೋಡ್ ಮಾಡ್ಕೋಬೋದು ಕಣ್ರಪ್ಪ. ಸೊ ನೀವೇನಾದರೂ ಈ ವೆಬ್ಸೈಟ್ಗೆ ಎಂಟ್ರಿ ಆಗಿಲ್ಲ ಅಂತಂದರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಯೂಸರ್ ಐ ಡಿ ಹಾಕ್ಬಿಟ್ರೆ ಸಾಕು, ನಿಮ್ಮ ಟಿಕ್ ಟಾಕ್ ವಿಡಿಯೋಸ್ ಎಲ್ಲ ಬಂದುಬಿಡುತ್ತೆ. ಆಯಿತಾ, ನೀವು ಸುಮಾರು ಸಲ 4-5 ಸಲ ಸರ್ಚ್ ಮಾಡಿದ್ದೀರಾ ಅಂತಂದರೆ ನಿಮ್ಮ ವೀಡಿಯೋಸ್ಗಳು ಬರಲ್ಲ. ಅವಾಗ ಹ್ಯಾಶ್ಟ್ಯಾಗ್ ಹಾಕ್ಬಿಟ್ಟು ಸರ್ಚ್ ಮಾಡಿ. ಯಾರು ಕೂಡ ಸುಮ್ಮನೆ ಈ ಒಂದು ವೆಬ್ಸೈಟಲ್ಲಿ ಬಿಟ್ಟು ಸುಮ್ಮನೆ ಹೆಸರು ಸರ್ಚ್ ಮಾಡಿಬಿಡಿ. ಸೊ ಆಮೇಲೆ ನಿಮ್ಮ ವೀಡಿಯೋಗಳೇ ತೋರಿಸಲ್ಲ. ಆಯಿತಾ, ಸೊ ಇವಾಗಲೇ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಯಾರೆಲ್ಲ ಟಿಕ್ ಟಾಕ್ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ರು ಅವ್ರಿಗೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಓಕೆ, ಸೊ ಮತ್ತೆ ತಡ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತಾರ. ಲಾಸ್ಟಲ್ಲಿ ಏನೋ ಹೇಳೋದಕ್ಕೆ ಹೋದೆ, ಅದು ಏನೇನೋ ಆಗೋಯ್ತು, ಹಂಗೆ ಮ್ಯಾನೇಜ್ ಮಾಡಿಬಿಟ್ಟೆ. ಥ್ಯಾಂಕ್ ಯು. ಸೊ ಡಿಸ್ಕ್ರಿಪ್ಷನಲ್ಲಿ ಕ್ಯಾಶ್ ಕರೋ ಲಿಂಕ್ ಇದೆ, ಡೌನ್ಲೋಡ್ ಮಾಡ್ಕೊಂಡು ಎಂಜಾಯ್ ಮಾಡಿ.